ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ರಾಜ್ಯದ ಮುಸ್ಲಿಂ ಶಾಸಕರ ಪತ್ನಿಯರು ಯಾರು, ಹೇಗಿದ್ದಾರೆ, ಎಷ್ಟು ಶ್ರೀಮಂತರು? ಈ ಪಟ್ಟಿಯಲ್ಲಿ ಜಮೀರ್, ಯುಟಿ ಖಾದರ್ ಮುಂತಾದವರ ಹೆಂಡತಿರು ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ರಹೀಂ ಖಾನ್. ಫ್ರೆಂಡ್ಸ್, ಬೀದರ್ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರೋ ರಹೀಂ ಖಾನ್ ಪತ್ನಿ ಹೆಸರು ಆಯೇಷಾ ಬೇಗಂ. ಇಂಥ ಆಯೇಷಾ ಬೇಗಂ ಹೆಸರಲ್ಲಿ ಬರೋಬ್ಬರಿ 53 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಈ ಮೂಲಕ ರಾಜ್ಯದ ಮುಸ್ಲಿಂ ಶಾಸಕರ ಪತ್ನಿಯರಲ್ಲಿ ಅತ್ಯಂತ ಶ್ರೀಮಂತೆ ಎನಿಸಿಕೊಂಡಿದ್ದಾರೆ. ನಂಬರ್ 2, ಎನ್.ಎ. ಹ್ಯಾರಿಸ್. ಬೆಂಗಳೂರಿನ ಶಾಂತಿನಗರ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಆಗಿರೋ ಎನ್.ಎ. ಹ್ಯಾರಿಸ್ ಪತ್ನಿ ಹೆಸರು ತಾಹಿರಾ ಹ್ಯಾರಿಸ್. ಇಂಥ ತಾಹಿರಾ ಹ್ಯಾರಿಸ್ ಹೆಸರಲ್ಲಿ ಬರೋಬ್ಬರಿ 42 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ನಂಬರ್ 3, ಇಕ್ಬಾಲ್ ಹುಸೇನ್. ರಾಮನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಹೆಂಡತಿ ಹೆಸರು ಫೌಜಿಯಾ ಖಾನುಂ. ಇಂಥ ಫೌಜಿಯಾ ಖಾನುಂ ಹೆಸರಲ್ಲಿ ಬರೋಬ್ಬರಿ 36 ಕೋಟಿ ಮೊತ್ತದ ಆಸ್ತಿ ಪಾಸ್ತಿ ಇದೆ. ನಂಬರ್ 4, ಆಸಿಫ್ ಸೇಠ್. ಬೆಳಗಾವಿ ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಆಸಿಫ್ ಸೇಠ್ ಪತ್ನಿ ಹೆಸರಲ್ಲಿ 5 ಕೋಟಿ ಮೌಲ್ಯದ ಸಂಪತ್ತು ಇದೆ. ನಂಬರ್ 5, ತನ್ವೀರ್ ಸೇಠ್. ಮೈಸೂರು ಜಿಲ್ಲೆ ನರಸಿಂಹರಾಜ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರೋ ತನ್ವೀರ್ ಸೇಠ್ ಪತ್ನಿ ಹೆಸರು ಸಮೀನಾ ಬಾಯಿ. ಇವರ ಹೆಸರಲ್ಲಿ ಸುಮಾರು 4.5 ಕೋಟಿ ಆಸ್ತಿ ಪಾಸ್ತಿ ಇದೆ. ನಂಬರ್ 6, ಯುಟಿ ಖಾದರ್. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಮತ್ತು ವಿಧಾನಸಭೆ ಸ್ಪೀಕರ್ ಆಗಿರೋ ಯುಟಿ ಖಾದರ್ ಪತ್ನಿ ಹೆಸರು ಲಮೀಸ್ ಖಾದರ್. ಇಂಥ ಲಮೀಸ್ ಖಾದರ್ ಹೆಸರಲ್ಲಿ ಹತ್ತತ್ರ 3 ಕೋಟಿ ಆಸ್ತಿ ಇದೆ. ನಂಬರ್ 7, ರಿಜ್ವಾನ್ ಅರ್ಷದ್. ಬೆಂಗಳೂರಿನ ಶಿವಾಜಿನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರೋ ರಿಜ್ವಾನ್ ಅರ್ಷದ್ ಪತ್ನಿ ಹೆಸರು ನಜೀಹಾ ಬಾನು. ಇವರ ಹೆಸರಲ್ಲಿ 1 ಕೋಟಿ ಮೌಲ್ಯದ ಆಸ್ತಿ ಇದೆ. ನಂಬರ್ 8, ಜಮೀರ್ ಅಹಮದ್ ಖಾನ್. ಬೆಂಗಳೂರಿನ ಚಾಮರಾಜಪೇಟೆ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಕಮ್ ಮಿನಿಸ್ಟರ್ ಆಗಿರೋ ಜಮೀರ್ ಅಹಮದ್ ಖಾನ್ ಪತ್ನಿ ಈ ಪಟ್ಟಿಯ ಕೊನೆ ಸ್ಥಾನದಲ್ಲಿ ಬರ್ತಾರೆ. ಜಮೀರ್ ಪತ್ನಿ ಹೆಸರು ಬಿಬಿ ಜವಾಹರ. ಇವರ ಹೆಸರಲ್ಲಿ 31 ಲಕ್ಷ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. 8 ಮುಸ್ಲಿಂ ಎಂಎಲ್ಎಗಳ ಹೆಂಡತಿಯರ ಆಸ್ತಿ ಸೇರಿಸಿದ್ರೆ ಬರೋಬ್ಬರಿ 145 ಕೋಟಿ ಆಗುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟು ರಾಜ್ಯದ ಮುಸ್ಲಿಂ ಶಾಸಕರ ಪತ್ನಿಯರು ಯಾರು, ಎಷ್ಟು ಶ್ರೀಮಂತರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.